ಹೇ ಗೈಸ್, ಸೊ ಇವತ್ತು ನಾವು ಕಲರ್ ಚಾಲೆಂಜ್ ಅನ್ನು ಮಾಡ್ತಾ ಇದ್ದೀವಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಡಿಮಾರ್ಟಿಗೆ ಹೋಗಿ ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೊಗೊಂಡು ಬಂದಿದ್ದೀವಿ. ಸೊ ಸೊ ಲೆಟ್ ಸ್ಟಾರ್ಟ್. ಓಕೆ, ಸೊ ಫಸ್ಟ್ ಕಲರ್ ಬಂದ್ಬಿಟ್ಟು ಬ್ರೌನ್. ವೇಟ್ ರೆಡಿನಾ? ಬ್ರೌನ್, ಲೈಟ್ ಬ್ರೌನ್ ನಾನೇ. ಯಾವುದೇ ಬ್ರೌನ್ ನಡೀತದೆ. ನೆನಪಿಲ್ಲ ಎಂತದಿದೆ ಅಂತ. ಅಯ್ಯೋ, ಕಲರ್ಸ್ ತೋರಿಸು ಒಂದ್ಸಲ. ಇಲ್ಲಿ ಹಿಡಿಯಲ್ಲ. ಬ್ರೌನ್. ಹೌದಾ? ಚಾಕ್ಲೇಟ್. ಓಕೆ ಓಕೆ, ರೆಡಿ? 1 2 3. ಇದು ಯಾವ ರೀತಿ ಇತ್ತು? ಓಕೆ, ಸೊ ನಾನು ತಂದಿರೋದು ಈ ನೀಮ್ವುಡ್ ಕೋಂಬನ್ನು ಮತ್ತು ಇದೊಂದು ವ್ಯಾಸ್ಲಿನನ್ನು. ಅವ್ರದ್ದು ಲಿಪ್ಸ್ ತುಂಬ ಡ್ರೈ ಆಗ್ತಾ ಇರ್ತದೆ, ಸೊ ಇದನ್ನು. ಮತ್ತು ಅವರು ನಂದು ಯಾವತ್ತೂ ಕೋಂಬನ್ನು ಯೂಸ್ ಮಾಡ್ತಾ ಇರ್ತಾರೆ, ಸೊ ಅವರಿಗಂತ ಒಂದು ಸಪ್ರೇಟ್ ಕೋಂಬನ್ನು ತಂದಿದ್ವಿ. ನಾನು ಯಾಕೆ ತಂದೆ ಅದನ್ನ? ಯಾಕೆ ತಂದಿದ್ದೀರಾ? ನಾನು ಇದನ್ನ ತಂದಿರೋದು ರೀಸನ್ ಅಂದ್ರೆ, ಮಗು ಆದ ನಂತರ ಎಲ್ಲ ಕಡೆ ಡೈಪರ್ ಅದು ಇದು ಅಂತ ವಾಸನೆ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಅಷ್ಟು ಜಾಸ್ತಿ ಇಲ್ಲ, ಆದ್ರೆ ಬೆಟರ್ ಅನ್ಸುತ್ತೆ ಈ ಥರದ್ದು ಇರಬೇಕು ರೂಮಲ್ಲಿ ಅಥವಾ ಬಾತ್ರೂಮಲ್ಲಿ ಎಸ್ಪೆಷಲಿ ಅಂತ. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಕಲರ್ ಈಸ್ ಯೆಲ್ಲೋ. ಓಕೆ, ರೆಡಿನಾ? ಎಸ್. ಓಕೆ, ರೆಡಿ? 1 2 3. ಸೊ ನಾನು ತಂದಿರೋದು ಇದು ಕ್ವಿಕ್ ಸ್ನ್ಯಾಕ್ಸ್ ಇಂದು ಹಿಂಗ್ ಜೀರಾ ಪೀನಟ್ಸು ಮತ್ತು ಒಂದು ಕಾಜಿ ಅವರದ್ದು ಕ್ಲಾಸಿಕ್ ಪೀನಟ್ಸ್. ಇವರಿಗೆ ಹಿ ಲವ್ಸ್ ಪೀನಟ್, ಸೊ ಈ ಎರಡು ವೆರೈಟಿನ ತಂದಿದ್ದೀನಿ. ಇದು ನಾರ್ಮಲ್ ಅವರು ಟ್ರೈ ಮಾಡಿರ್ತಾರೆ, ಬಟ್ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಸೊ ತಂದಿದ್ದೀನಿ. ನಾನು ಇದನ್ನ ಯಾಕೆ ತಂದೆ ಹೇಳು? ಅಬ್ವಿಯಸ್ಲಿ ನನ್ನ ಹತ್ರ ಬಾಡಿ ಲೋಷನ್ ಮುಗಿದು ಹೋಗಿತ್ತು, ನಾನು ಯೂಸ್ ಮಾಡ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಅಲ್ಲ, ಮತ್ತೆ ನೀನು ಆರ್ಡರ್ ಮಾಡಿದ್ರೆ 2,000 ರೂಪಾಯಿ ಆರ್ಡರ್ ಮಾಡ್ತೀಯಾ, ನಾನು ಅಂದ್ರೆ ಡಿಮಾರ್ಟ್ ಇಂದ 400 ರೂಪಾಯಿ ಮುಗಿಸ್ಬಿಡ್ತೀನಿ 300 ರೂಪಾಯಲ್ಲಿ ಅಂತ. Be ready for the comments. Okay, thank you for this. So next is orange. ಆರೆಂಜ್ ಗೋಲ್ಡನ್? ಹಾ, Yeah, it's golden. ನಾನು ಗೋಲ್ಡನ್ ಅಂದ್ಕೊಂಡೆ ಇದನ್ನ. Okay, no problem. Ready na? Ready? 1 2 3. ಸೊ ಈ ಹ್ಯಾಸ್ ಅ ವೆರಿ ಡ್ರೈ ಸ್ಕಿನ್, ಸೊ ಇದನ್ನು ನಾವು ಮೊದಲಿಂದ ಯೂಸ್ ಮಾಡ್ತಾ ಇದ್ವಿ. ಬಟ್ ನಾನು ಆಫ್ಟರ್ ಪ್ರೆಗ್ನೆನ್ಸಿ ನನಗೆ ಡವ್ ಸೋಪ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ನಾನು ಬೇರೆ ಯಾವುದೂ ಯೂಸ್ ಮಾಡ್ತಾ ಇದ್ದಿಲ್ಲ. ಸೊ ಹಿ ಆಲ್ಸೋ ಶಿಫ್ಟೆಡ್ ಟು ಡವ್ ಸೋಪ್ ಪಾಪ ನನಗೋಸ್ಕರ. ಅದಕ್ಕೆ ನಾನು ಮತ್ತೆ ಇದನ್ನು ವಾಪಸ್ ಅವ್ರು ಯೂಸ್ ಮಾಡಲಿ ಅಂತ ತೊಗೊಂಡ್ಬಂದೆ. ನಾನು ಇದನ್ನ ಯಾಕೆ ತೊಗೊಂಡ್ಬಂದೆ? ಯಾಕೆ ತೊಗೊಂಡ್ಬಂದ್ರಿ? ಪ್ರತಿ ಸಲ ಸ್ಯಾರಿ ಹಾಕಬೇಕಾದ್ರೆ ಇದು ನನ್ನ ಜಾಬು, ಆಯ್ತಾ? ಚಿಕ್ಕ 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 ಪಿನ್ ಹಾಕ್ಬಿಟ್ಟು ಕೈ 2 ಸಲ ಚುಚ್ಕೊಂಡು ಸಾಕಾಗಿದೆ ನನಗೆ. ಸ್ವಲ್ಪ ದೊಡ್ಡ ಪಿನ್ಸ್ ಎಲ್ಲ ಆಪ್ಷನ್ಸ್ ಇದ್ರೆ ಅಟ್ಲೀಸ್ಟ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ತಗೊಂಡ್ಬಂದೆ. ಥ್ಯಾಂಕ್ ಯು ಫಾರ್ ದಿಸ್. ಸೊ ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ಪಿಂಕ್. ಓಕೆ, ರೆಡಿ? 1 2 3 ಗೋ. ನೈಸ್. ಸೊ ನಾನು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ತಿಂಡಿನೇ ತಂದಿದ್ದೀನಿ, ಬಿಕಾಸ್ ಈಸ್ ಅ ಫುಡಿ. ನಾನು ಕೂಡ ಫುಡಿನೇ, ಬಟ್ ನನಗೂ ಟ್ರೈ ಮಾಡ್ಲಿಕ್ಕೆ ಸಿಗತ್ತೆ ಅಂತ. ದಿಸ್ ಇಸ್ ತಾಲೀಸ್ ಪ್ರೋಟೀನ್ ಪಫ್ ಅಂತ ಏನೋ ನೀವು ನನಗೆ ಕಾಣಿಸ್ತು. ಇದರಲ್ಲಿ ನೋ ಮೈದಾ, ನೋ ಟ್ರಾನ್ಸ್ ಫ್ಯಾಟ್, ನೋ ಕೊಲೆಸ್ಟ್ರಾಲ್, ನೋ MSG, ನೋ ಡೈರಿ ಇದೆ. ಸೊ ನಾನು ಅವರು ಟ್ರೈ ಮಾಡಲಿ ಅಂತ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ದಿಸ್ ಒನ್ ಓರಲ್ ಬಿದ್ದು ಬ್ರಷ್. ಬಿಕಾಸ್ ಅವ್ರದ್ದು ನಾವು ಬ್ರಷ್ ಮಾಡಿದರೆ ಯೂಶ್ವಲಿ 1.5 ವರ್ಷ ಹೀಗೆಲ್ಲ ನಮ್ಮ ಬ್ರಷಸ್ ಏನಾಗೋದಿಲ್ಲ. ಅವ್ರದ್ದು ಬ್ರಷ್ 3 ತಿಂಗಳಿಗೆ ಹಿಂಗೆ ಮಾಡಿ ಸತ್ತು ಹೋಗಿರುತ್ತೆ. 3 ತಿಂಗಳು ಚೇಂಜ್ ಮಾಡಬೇಕು ಬ್ರಷ್. 3 ತಿಂಗಳಿಗೆ ಚೇಂಜ್ ಹಂಗೆ ಏನಿಲ್ಲ, ಅದು 7 to 8 months ಅಲ್ಲಿ ಚೇಂಜ್ ಮಾಡ್ಬೋದು. ಓಕೆ. ಸೊ ಇದು ಬ್ರಿಸಲ್ಸ್ ಬಂದ್ಬಿಟ್ಟು ಮೇಲಿರೋ ಬ್ರಿಸಲ್ಸ್ ಮೇಲೆ, ಕೆಳಗಿರೋ ಬ್ರಿಸಲ್ಸ್ ಕೆಳಗಡೆ ಹಿಂಗೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಇದನ್ನ ಅವ್ರಿಗೆ ತಂದಿದ್ದೀನಿ. ಸರಿಯಾ? ನಾನು ಇದನ್ನ ತಂದಿರೋದು, ನೀವೇ ಹೇಳಿ. ಇಲ್ಲಿ ಬೆಂಗಳೂರಲ್ಲಿ ತುಂಬ ಚಳಿಯಲ್ಲಿ ನೀನು ಒಂದ್ಸಲ ನನಗೆ ಲಿನಿಯೇಜ್ ತಂದು ಕೊಟ್ಟಿದ್ದೆ. ಎಷ್ಟದು? 800 1000 ರೂಪೀಸ್ದ. ಆ 1000 ರೂಪೀಸ್ ಡಬ್ಬ, ಅದಕ್ಕಿಂತ ವ್ಯಾಸ್ಲಿನೇ ಚೆನ್ನಾಗಿತ್ತು. ಆ 1000 ರೂಪೀಸ್ ಡಬ್ಬ ನೋಡಿದಾಗೆಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದ್ಸಲ. ಇದು 150 ರೂಪಾಯಿ ಸಿಕ್ತು ಡಿಮಾರ್ಟಲ್ಲಿ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ನಿನಗೆ ಲ್ಯಾಕ್ಮೇನೇ ತಂದಿದ್ದೀನಿ ಆಸ್ ಅ ಬ್ಯಾಕಪ್. ನೀನು ಇಟ್ಸಿಲ್ಲ ಅಂದರೆ ವ್ಯಾಸ್ಲಿನ್ ಕೂಡ ತಂದಿದ್ದೀನಿ. ಓ ನೈಸ್. ಥ್ಯಾಂಕ್ ಯು ಸೊ ಮಚ್. ಇನ್ನು 2 ವರ್ಷ ಲಿನಿಯೇಜ್ ಇಲ್ಲ ಹಾಗಾದ್ರೆ. ನೋಡೋಣ. Okay, the next color is blue. Is light blue ki dark blue? Dark blue. Okay. Ready? 1 2 3 go.
ವಿಕ್ಸ್ ನಾನು ಯಾವಾಗ ಹಚ್ಕೋತೀನಿ? ನೀನ್ ನನಗೆ ಹಚ್ಚಲಿ ಅಂತ. ನಮ್ಮ ಮನೇಲಿ ವಿಕ್ಸ್ ಎಲ್ಲ ಇಲ್ಲಿ ತಂದ್ಬಿಟ್ಟು ಅಪ್ಪ ಅಮ್ಮನ ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಡತ್ತೆ, ನಮ್ಮ ರೂಮಲ್ಲೇ ಇರೋದಿಲ್ಲ. ಓಕೆ ಓಕೆ ಫೈನ್. ಓಕೆ, ಸೊ ನಾನು ತಂದಿರೋದು ಈ ಕರಾಚಿದು ಡೇಟ್ ಬಿಸ್ಕೆಟನ್ನು. ಕರಾಚಿ ಬಿಸ್ಕೆಟ್ಸ್ ಇವರಿಗೆ ಯೂಶ್ವಲಿ ತುಂಬ ಇಷ್ಟ. ಸೊ ಡೇಟ್ ಬಿಸ್ಕೆಟನ್ನು ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಇವಾಗ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದೆ. ದೆನ್ ಸೆಕೆಂಡ್ ಒನ್ ಇಸ್ ದಿಸ್ ವ್ಯಾಸ್ಲಿನ್. ಇವರಿಗೆ ವ್ಯಾಸ್ಲಿನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಈಗ ಹೇಳಿದಂಗೆ ಇಲ್ಲಿ ನಾನು ಲಿನಿಶ್ ತರಲಿ ಯಾವುದೇ ಲಿಪ್ ಪ್ರಾಡಕ್ಟ್ಸ್ ಅಂದರು, ಅಂದರೆ ಎಸ್ಪೆಷಲಿ ವ್ಯಾಸ್ಲಿನ್ಸ್ ಅಂದರೆ ಲಿಪ್ ಜೆಲಿಯಲ್ಲಿ ಅವ್ರಿಗೆ ವ್ಯಾಸ್ಲಿನ್ ಒಂದು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇದನ್ನು ತೊಗೊಂಡು ಬಂದೆ. ಥ್ಯಾಂಕ್ ಯು. ನನಗೆ ವಾಪಸ್ ಬರುತ್ತೆ ಅದು. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಈಸ್ ಸ್ಕೈ ಬ್ಲೂ. ನಾನು 2 ಬ್ಯಾಗನ್ನು ತುಂಬ್ಕೊಂಡು ಬಂದಿದ್ದೀನಿ. ಇವ್ರದ್ದು ಕಾಲ್ ಬ್ಯಾಗು ತುಂಬಿಲ್ಲ. ಓಕೆ, ರೆಡಿ? ಎಸ್. 1 2 3 ಗೋ. ಇವಾಗ ನನಗೆ ಈ ಕಲರ್ ತುಂಬ ಲಾಸ್ಟಿಗೆ ಸಿಕ್ತು. ಈ ಕಲರ್ ಹುಡುಕಿ ಸಾಕಾಯಿತು. ತುಂಬ ಆಪ್ಷನ್ಸ್ ಇತ್ತು ಈ ಕಲರಲ್ಲಿ, ಬಟ್ ಎಲ್ಲ ಅನ್ಹೆಲ್ದಿ ಆಪ್ಷನ್ಸ್. ನಾವು ತುಂಬ ಹೆಲ್ದಿ ಡಯಟಲ್ಲಿ ಇದ್ದೀವಿ ಸದ್ಯಕ್ಕಾದ್ರೂ. ನೀವಿಲ್ಲ ಅಂದ್ರೆ ನಾನಾದ್ರೂ ಇದ್ದೀನಿ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್. ಸೊ ಇದು ಯೋಗ ಬಾರ್ದು ಬ್ರೇಕ್ಫಾಸ್ಟ್ ಪ್ರೋಟೀನ್ ಬಾರ್ ಬ್ಲೂಬೆರಿ ಪಾಯಲ್ಲಿ. ಸೊ ಇದು ಚೆನ್ನಾಗಿ ಅನಿಸ್ತು. ನಾನು ಈಗ ಏನಕ್ಕೆ ತಂದಿರೋದು ಅಂದರೆ, ಕಾರಲ್ಲಿ ಎಷ್ಟೇ ಏನಂತಾರೆ ಫ್ರೆಗ್ನೆನ್ಸ್ ಹಾಕಿದ್ರು ಮೇಡಮ್ ಇಷ್ಟ ಆಗಲ್ಲ. ಇದು ಬೇಡ ಅದು ಬೇಡ ಅಂತ ಟೈಮ್ ಇದು ಹಾಕಿದಾಗ ನೋಟಿಸೇ ಮಾಡಿಲ್ಲ ಇದ್ರದ್ದು ಬೇರೆ ಫ್ಲೇವರ್, ಬೇರೆ ಫ್ರಾಗ್ನೆನ್ಸ್. ಸೊ ಹೋಪ್ಫುಲಿ ಇದು ಲಾಂಗ್ ಟರ್ಮ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ದರ್ ಇಸ್ ಒನ್ ಸ್ಮಾಲ್ ಥಿಂಗ್, ಫಸ್ಟಿಗೆ ಸಿಕ್ಕಿತ್ತು ನನಗೆ ಇದು ಯೋಗ ಬಾರ್, ಸೇಮ್ ಯೋಗ ಬಾರ್. ಬಟ್ ಅನ್ಕೊಂಡಿದ್ದೀನಿ ತಂದಿರ್ತೀನಿ ಅಂತ, ಅದಕ್ಕೋಸ್ಕರ ಇದನ್ನ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ನೆಕ್ಸ್ಟ್ ಈಸ್ ಗ್ರೀನ್. ಓಕೆ, ರೆಡಿನಾ? ಯಾ ಐ ಆಮ್ ಆಲ್ವೇಸ್ ರೆಡಿ. 1 2 3 ಗೋ. ಯಾವುದೇ ಚಿಪ್ಸ್ ಇರಲಿ, ಇದಿರಲಿ, ಸಾರ್ ಕ್ರೀಮ್ ಆ್ಯಂಡ್ ಆನಿಯನ್ ನಮ್ಮಿಬ್ರದ್ದು ತುಂಬ ಫೇವ್ರೇಟು. ಸೊ 2M ಇದರಲ್ಲಿ ಯಾವುದೇ ಪಾಮ್ ಆಯಿಲ್ ಎಲ್ಲ ಇಲ್ಲ. ಸೊ ಸ್ವಲ್ಪ ಹೆಲ್ದಿ ವರ್ಜನೇ, ಹೆಚ್ಚು ಇಲ್ಲಾಂದ್ರೂ ಸ್ವಲ್ಪ ಹೆಲ್ದಿ ವರ್ಜನೇ ಅಂತ ಇದನ್ನು ತಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈಸ್ ದಿಸ್ ಗಾರ್ನಿಯರ್ ಸ್ಕಿನ್ ನ್ಯಾಚುರಲ್ಸಿಂದ ಹೈಡ್ರಾ ಬಾಮ್ ಅನ್ನೋ ಒಂದು ಸಿರಮ್ ಮಾಸ್ಕನ್ನು ತೊಗೊಂಡು ಬಂದಿದ್ದೆ. ಹಿ ಹ್ಯಾಸ್ ಎ ವೆರಿ ಡ್ರೈ ಸ್ಕಿನ್. ತುಂಬಾ ಡ್ರೈ ಸ್ಕಿನ್ ಇದೆ ಅವ್ರದ್ದು. ಸೊ ಯಾವುದೇ ನಾನು ಫೇಸ್ ಮಾಸ್ಕ್ ತಂದ್ರು ಅವ್ರು ಅದರಲ್ಲಿ ಯಾವುದು ಹೈಡ್ರೇಷನ್ ಇದ್ದಿದೆ ಯಾವುದು ಅಂತ ಹುಡುಕ್ತಾರೆ. ಸೊ ಇದು ಚೆನ್ನಾಗಿರುತ್ತೆ ಅಂತ ಇದನ್ನು ತಗೊಂಡು. ನಾನು ಇದನ್ನ ತಗೊಂಡ್ಬಂದಿರೋ ರೀಸನ್ ಅಂದ್ರೆ, ಇದು ನಮ್ದು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ ಪೆಪರ್ಮೆಂಟ್ ತರ, ಆ ತರ. ನಾ ಯಾವುದೇ ಅಂಗಡಿ ಹಿಂಗೆ ರೋಡಲ್ಲಿ ಪಾಸ್ ಆಗಬೇಕಾದ್ರೆ ಮತ್ತೆ ನಾವು ಚಿಕ್ಕವರಿದ್ದಾಗ ₹1 ರಸಗುಲ್ಲ ತಿಂತಾ ಇದ್ವಿ, ಚಿಕ್ಕವರಿದ್ದಾಗ ಪೆಪರ್ಮೆಂಟ್ ತಿಂತಾ ಇದ್ವಿ. ನಾಸ್ಟಾಲ್ಜಿಯಾದಲ್ಲಿ ಇರೋದು ಜಾಸ್ತಿ, ಅವಾಗ ಹಿಂಗಿರ್ತಿತ್ತು ಇವಾಗ ಹಿಂಗಿರ್ತಿತ್ತು ಅಂತ. ಸೊ ಅದಕ್ಕೋಸ್ಕರ ಅವಳಿಗೆ ಇಷ್ಟ ಆಗೋದು ಅಂತ ತಗೊಂಡ್ಬಂದೆ. ಗುಲ್ಗುಲ ಹೆಲ್ದಿ ತಿಂತಿದ್ವಿ ಅಂತ ಹೇಳ್ಕೊಂಡು ತಿನ್ಸಿದ್ರೆ ಮತ್ತೇನಾಗುತ್ತೆ? ಎಷ್ಟು ಚಿಪ್ಸ್ ಇದೆ ನೋಡು ಒಂದ್ಸಲ. ಇಲ್ಲ ಆ ಚಿಪ್ಸ್ ಅಲ್ಲಿ ಪೀನಟ್ಸ್ ಒಂದು ಬಿಟ್ರೆ ಅದು ಪೆರಿ ಪೆರಿ ಇದನ್ನು ಬಿಟ್ರೆ ಹೆಚ್ಚು ನಾನು ಸ್ವಲ್ಪ ಹೆಲ್ದಿ ಆಪ್ಷನ್ಸ್ ಅನ್ನೇ ತಗೊಂಡು ಬಂದಿದ್ದು. ಅದು ಡೀಪ್ ಫ್ರೈಡ್, ಪಫ್ ಅಂತೂ ಡೀಪ್ ಫ್ರೈಡ್ ಅಲ್ಲ. ಸೊ ಎಲ್ಲ ನಾನು ಟ್ರೈ ಮಾಡಿದ್ದೀನಿ. ಯು ಶುಡ್ ಅಪ್ರಿಷಿಯೇಟ್ ಯುವರ್ ವೈಫ್. ಓಕೆ, ಸೊ ನೆಕ್ಸ್ಟ್ ಈಸ್ ವೈಟ್. ಅಪ್ರಿಷಿಯೇಟ್ ಮಾಡ್ಬೇಕಾ ಬೇಡ ಅವ್ರು ಹೇಳಿ. ಪ್ಲೀಸ್ ಕಮೆಂಟ್. ವೈಫ್ ಅನ್ನ ಅಪ್ರಿಷಿಯೇಟ್ ಮಾಡ್ಬೇಕಾ ಇಲ್ವಾ ಅಂತ ಯಾರು ಹೇಳೋದಿಲ್ಲ. ಅಲ್ಲ, ನಮ್ಮಿಬ್ರಲ್ಲಿ ಜಾಸ್ತಿ ಯಾರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ಅಂತ ನೀವು ತಿಳಿಸ್ಕೊ. ಗಂಡ ಹೆಂಡತಿಗೆ ಅಪ್ರಿಷಿಯೇಟ್ ಮಾಡ್ಬೇಕಾ, ಹೆಂಡತಿ ಗಂಡನಿಗೆ ಮಾಡ್ಬೇಕು? ಎಷ್ಟು ಮಾಡ್ಬೇಕಂತ ನೀವು ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ವೈಟ್ ಕಲರ್? ಎಸ್, ವೈಟ್. ರೆಡಿ? 1 2 3 ಓಕೆ. ಸೊ ನಾನು ಬಂದ್ಬಿಟ್ಟು ಇವ್ರದ್ದು ಆರ್ಗನೈಸರ್ಸ್, ಇವ್ರದ್ದು ವಾಚ್ ಆಗಲಿ, ಸ್ಪೆಕ್ಸ್ ಆಗಲಿ ಎಲ್ಲ, ಅವ್ರದ್ದು ವ್ಯಾಲೆಟ್ ಆಗಲಿ ಎಲ್ಲ ಅಲ್ಲೆಲ್ಲ ಇರುತ್ತೆ. ನಾನು ಇಟ್ಟಿರ್ತೀನಿ, ಬಟ್ ಅವ್ರು ಮತ್ತೆ ಅದನ್ನು ಅಲ್ಲೇ ಇಟ್ಟಿರ್ತಾರೆ. ಸೊ ನನಗೆ ಇನ್ನೊಂದೆರಡು ಇದು ಬೇಕಿತ್ತು, ಆರ್ಗನೈಸರ್ಸ್ ಬೇಕಿತ್ತು. ನನ್ನ ಹತ್ರ ಆಲ್ರೆಡಿ 2 ಇದೆ, ಇನ್ನೂ 2 ಬೇಕಿತ್ತು. ಸೊ ಇದು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ಟಡಿ ಕೂಡ ಕಾಣಿಸ್ತು, ಅದಕ್ಕೆ ಇದನ್ನು ತೊಗೊಂಡು. ವೆರಿ ವೆಲ್ ಥಾಟ್ ಗಿಫ್ಟ್, ಥ್ಯಾಂಕ್ ಯು. ಇದು ನಿನಗೆ ಯಾವತ್ತೂ ಹಾಗೆ ಅಲ್ಲ, ಮೇಡ್ ಇನ್ ಕೊರಿಯಾ ಅಂತ ಬರ್ತಿದ್ರೆ ಯು ಜಸ್ಟ್ ಲವ್. ಸೊ ಎನಿ ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲಿ ಮೇಡ್ ಇನ್ ಕೊರಿಯಾ ಅಂತಿದ್ರೆ ಅವಳಿಗೆ ತುಂಬ ಖುಷಿ. ಸೊ ಇದರಲ್ಲಿ ಫುಲ್ ಮೇಡ್ ಇನ್ ಕೊರಿಯಾ ಅಂತ ಬೋರ್ಡಲ್ಲಿ ಬರ್ತಿದ್ದಾರೆ. ಸೊ ನಿನಗೆ ಇಷ್ಟ ಆಗ್ಬೋದು ಅಂತ ತಗೊಂಡು. ಅದು ಯೂಶ್ವಲಿ ಹೇಗಂದ್ರೆ ಕೊರಿಯಾದಲ್ಲಿ ಗರ್ಲ್ಸ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇದವರೆಲ್ಲ ಅದಕ್ಕೆ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ, ನೀವು ತಗೊಂತೀರಾ? ಇಲ್ಲ, ನಾ ಎಲ್ಲ ಪ್ರಾಡಕ್ಟ್ಸ್ ಅನ್ನು ತಗೋದಿಲ್ಲ. ಯು ಹ್ಯಾವ್ ಟು ಅಗ್ರಿ ಆನ್ ದಿಸ್. ನಾನು ಯಾವುದು ಪ್ರಾಡಕ್ಟ್ಸ್ ತಗೊಂಡ್ರು ತುಂಬ ರಿಸರ್ಚ್ ಮಾಡಿಕೊಂಡು ತುಂಬ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡೇ ತಗೊಳ್ಳೋದು. ಅದು ತಗೊಳ್ಳೋ ಮುಂಚೆ 100 ಸಲ ಯೋಚನೆ ಮಾಡ್ತೀನಿ. ನನಗೆ ಬೇಕು ಅಂತ ಅನ್ಸಿದ್ರೆ ಮಾತ್ರ ತಗೋತೀನಿ. ಹೌದು ಇಲ್ಲ ಹೇಳಿ? ಹೌದು, ಪ್ರಾಬ್ಲಮ್ ಅದಿಲ್ಲ. ಹೌದು ಇಲ್ಲ ಅಷ್ಟೇ. ಓಕೆ, ಥ್ಯಾಂಕ್ಸ್ ಫಾರ್ ದಿಸ್. ಓಕೆ, ಸೊ ನೆಕ್ಸ್ಟ್ ಈಸ್ ರೆಡ್. ರೆಡಿ? 1 2 3 ಗೋ.
ಈ ಟವೆಲ್ ನಾನ್ ಲಾಸ್ಟ್ ಟೈಮ್ ತಂದಿದ್ದೆ. ಏನಕ್ಕೆ ಅಂತ ಹೇಳ್ತೀನಿ. ಪೇಸ್ಟ್ ಆಲ್ಸಿದೆ. ಏನಕ್ಕೆ ಅಂತ ಹೇಳ. ಓಕೆ ಹೇಳಿ ನೀವು ಫಸ್ಟ್. ನಾನು ಯಾವತ್ತೂ ಆಫೀಸಿಂದ ಬಂದ ಬಾತ್ರೂಮ್ಗೆ ಹೋದಾಗ ಒಂದು ಥಿಂಗ್ ಮಿಸ್ ಆಗಿರುತ್ತೆ, ಟವೆಲ್ ಇರಲ್ಲ. ಆ ಟವೆಲ್ ಏನಾಗಿರುತ್ತೆ, ವಾಷಿಂಗ್ ಮಿಷಿನ್ ಹೋಗಿ ಬಿದ್ದಿರುತ್ತೆ, ಹೊಸ ಟವೆಲ್ ಅದ್ರ ಪ್ಲೇಸಲ್ಲಿ ಇರಲ್ಲ. ಟವೆಲ್ ಇಲ್ಲೇ ಇದ್ದಿರುತ್ತೆ, ತುಂಬ ಇರುತ್ತೆ. ಸೊ ನನ್ನ ಲೆಕ್ಕ ಇವಾಗ 2 ಟವೆಲ್ ಇಡಬೇಕು ನಾವು. ಒಂದು ವಾಷಿಂಗ್ ಮಿಷಿನ್ ಹೋದ್ರೆ ಇನ್ನೊಂದಲ್ಲಿ ಇರಬೇಕು ಅಂತ ಸೇಮ್ ಥರ 2 ತೊಗೊಂಡಿದ್ದೀನಿ. ಅದೇನಾಗುತ್ತೆ ಅಂದರೆ ನಾವು ಯೂಶ್ವಲಿ ಮಾರ್ನಿಂಗ್ ಇವರು ಆಫೀಸಿಗೆ ಹೋದ ನಂತರ ವಾಷಿಂಗ್ ಮಿಷಿನಲ್ಲಿ ಬಟನ್ ಹಾಕುವಾಗ ನನಗೆ ಒಂದು ರೂಢಿ ಅಂದರೆ ಫೇಸ್ ಟಾಲ್ಸನ್ನು ನಾನು 1 ದಿನಕ್ಕೆ ಅಥವಾ 2 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ತೀನಿ. ಬಿಕಾಸ್ ಆಫ್ ಆ್ಯಕ್ನಿ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ನಾವು ಫೇಸ್ಗೆ ಯೂಸ್ ಮಾಡಿರ್ತೀವಿ ಮತ್ತು ಅವರು ಅದನ್ನು ಯೂಸ್ ಮಾಡೋದು. ಅವರು ಆಲ್ರೆಡಿ ಡ್ರೈ ಸ್ಕಿನ್ ಮತ್ತು ಎಲ್ಲ ಪೊಲ್ಯೂಷನಿಂದ ಎಲ್ಲ ಹೊರಗಡೆಯಿಂದ ಒಳಗೆ ಬಂದಿರ್ತಾರೆ. ಅವ್ರ ಫೇಸಿಗೆ ಹತ್ತಿದ್ದು ನಮ್ಮ ಫೇಸಿಗೆ ಹತ್ಕೊಳ್ಳೋದು ಸುಮ್ಮನೆ ಅದೆಲ್ಲ ತುಂಬ ಇದಾಗುತ್ತೆ ಅಂತ ಸ್ವಲ್ಪ ಹೈಜಿನ್ ಪರ್ಪಸ್ಗೆ 1 ರಿಂದ 2 ದಿನಕ್ಕೆ ನಾನು ಚೇಂಜ್ ಮಾಡ್ತಾ ಇರ್ತೇನೆ. ಸೊ ವಾಪಸ್ ಇಡಬೇಕಾದ್ರೆ ಒಂದೊಂದ್ಸಲ ಮರ್ತೋಗಿರುತ್ತೆ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಮರ್ತೋಗಿರುತ್ತೆ. ಸೊ ಅದಕ್ಕೆ ಓಕೆ, ಥ್ಯಾಂಕ್ ಯು ಫಾರ್ ದಿಸ್. ಇದು ತುಂಬ ಯೂಸ್ಫುಲ್ ಆಗಿದ್ದಂಥದ್ದು. ಸೊ ನನ್ಗೆ ಬಂದು ಇನ್ನೊಂದು ಸ್ವಲ್ಪ ಅನ್ಹೆಲ್ದಿ ಸ್ನ್ಯಾಕ್ಸ್ ಬಂದುಬಿಟ್ಟು, ಈಗ ಇವ್ರು ಹೇಳಿದಂಗೆ ಇವರಿಗೆ ನಾಚೋಸ್ ಅಂದರೆ ತುಂಬ ಇಷ್ಟ. ಮತ್ತು ಇವನ್ ತುಂಬ ಇಷ್ಟ, ಬಟ್ ಕಡಿಮೆ ತಿಂತಾ ಇದ್ದೀನಿ ಇತ್ತೀಚೆಗೆ. ನೀನು 2 ಕಿಲೋ ಜಾಸ್ತಿನೇ ಆಗುತ್ತೆ ಇಲ್ಲ, ಇದನ್ನು ನಾವು 1-2-3 ತಿಂಗಳು ಹತ್ತಿ ಮುಗಿಸಿದ್ರು ಪರವಾಗಿಲ್ಲ ನನಗೆ. ಸೊ ಅದನ್ನು ನಾನು ನಾಚೋಸ್ ಚಿಪ್ಸನ್ನು ತಂದಿದ್ದೆ. ಮತ್ತು ಇದು ಕರಾಚಿ ಅವ್ರದ್ದು ಕ್ಯಾಶ್ಯೂ ಬಿಸ್ಕೆಟ್ಸ್, ಇದು ಹಿಸ್ ಮೋಸ್ಟ್ ಫೇವ್ರೇಟ್. ತುಂಬ ಇಷ್ಟಪಟ್ಟು ತಿಂತಾರೆ ಪಾಪ ಅಂತ ಅನಿಸ್ತು. ಇದು ಲಾಸ್ಟ್ ನಾನು ಬರುವಾಗ ಪಿಕ್ ಮಾಡಿದ್ದು, ಅಂದರೆ ಮನಸ್ಸಲ್ಲಿಲ್ಲ ಇದನ್ನು ಪಿಕ್ ಮಾಡಬೇಕು ಅಂತ ಹೇಳಿ. ಆಲ್ರೆಡಿ ಒಂದು ಕರಾಚಿ ತೊಗೊಂಡಿದ್ದೀನಿ ಅಂತ ಹೇಳಿ, ಬಟ್ ಕ್ಯಾಶ್ಯೂದು ಟ್ರೈ ಮಾಡಿರಲಿಲ್ಲ. ಸೊ ಕ್ಯಾಶ್ಯೂ ಇಸ್ ಸಮಥಿಂಗ್ ನೀವು ಟ್ರೈ ಮಾಡಿರಲಿಲ್ಲ. ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಯಿತು. ಓಕೆ, ಸೊ ಚೆನ್ನಾಗಿತ್ತು ಇದಂತೂ ಕಾರಣ. ಓಕೆ, ಸೊ ಲಾಸ್ಟ್ 2 ಕಲರ್ ಉಳ್ಕೊಂಡಿರುತ್ತೆ, ಬ್ಲ್ಯಾಕ್ ಆ್ಯಂಡ್ ಪರ್ಪಲ್. ಸೊ ಇವಾಗ ಬ್ಲ್ಯಾಕ್ ಏನಾ? ಎಸ್, ಆಲ್ವೇಸ್. ಓಕೆ, ರೆಡಿ, 1 2 3 ಗೋ. ಸೀಸರ್ ಇದೆ ಅಲ್ಲ, ಎಷ್ಟಿದೆ ಸೀಸರು. ಮೊನ್ನೆ ನಾಯ್ಕಿಯಾಗಿ ಹೋಗಿದ್ದಾಗ ಒಂದ್ಸಲ ತೊಗೊಂಡು ಬಂದಿದ್ದೆ, ಅದು ಸೀಸರ್ ಓಪನ್ ಮಾಡಿಲ್ಲ ಇನ್ನು. ಪ್ರಾಬ್ಲಮ್ ಅದೇ, ಓಪನ್ ಮಾಡಿಲ್ವ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವತ್ತು ಹೋಗಿ ನಮ್ಮ ಇದರಲ್ಲಿ ಸೀಸರ್ ನೋಡಿದ್ರು ಅದು ಯಾವುದೋ ಮೊಂಡು ಸೀಸರು, ಇಲ್ಲಿ ಕಟ್ಟಾಗಿರೋ ಸೀಸರು. ನಾನು ಯಾವತ್ತು ಹೇಳ್ತಾ ಇದ್ದೀನಿ ಒಳ್ಳೆ ಚಾಕು ಒಳ್ಳೆ ಸೀಸರ್ ನಮ್ಮಲ್ಲಿ ಯಾಕಿರಲ್ಲ ಅಂತ. ಹ್ಯಾಂಡಲ್ ಕಟ್ ಆಗಿರೋದು, ಬೆಲ್ಟ್ ಬಂದಿರೋದು. ಇಲ್ಲ, ಸ್ವಲ್ಪ ಏನಾದರೂ ಹ್ಯಾಂಡಲ್ ಎಲ್ಲ ಕಟ್ ಆಗಿರುತ್ತೆ. ಅದು ಸ್ವಲ್ಪ ಯೂಸ್ ಮಾಡಿದ್ರೆ, ಹಿಂಗೆ ಯೂಸ್ ಮಾಡಿ ಹೊಸದೇನಾದ್ರು ತಂದ್ರೆ ಒಂದೊಂದ್ಸಲ ಬಿದ್ದು ಹೋಗಿರುತ್ತೆ. ಕೆಲಸದವ್ರು ಏನೋ ಒಂದ್ಸಲ ಕಟ್ ಮಾಡಿ ತಗೊಂಡು ಹೋಗಿ ಅಂತ ಹೇಳ್ಬೇಕು, ನಾವು ಒಳ್ಳೆ ತಂದಿಡ್ಬೇಕು. ಇವ್ರು ಧನುಷರ್ ಕಣ್ಣರು ಒಂದ್ ಸ್ವಲ್ಪ ಏನಾದ್ರು ಆದ್ರೂ ಕೊಟ್ಬಿಡಮ್ಮ, ಹೋಗಿಬಿಡಮ್ಮ ಅಂತ ಹೇಳ್ಬಿಡ್ತಾರೆ. ಅದು ನಮ್ಮ ಮನೆಯಲ್ಲಿ ಇರೋ ಎಷ್ಟೋ ವಸ್ತುಗಳನ್ನ ಇವರು ಅಪ್ಪ ಬೇಡ ಇದು ಹಾಕಿಟ್ಟು ಹೋಗ್ಬಿಡು, ಇದನ್ನ ಬೇಡ ಕೆಲಸದವ್ರಿಗೆ ಕೊಟ್ಬಿಡಿ, ಇದೆಲ್ಲ ಹೀಗೆ ಹೇಳ್ತಾ ಇರೋದು. ನಮ್ಮ ಅಮ್ಮ ಅವರಿಗೂ ಕೇಳಬೇಕಾದ್ರೆ ನಮ್ಮ ಅತ್ತೆಯವರಿಗೂ ಕೇಳಿ ಸೇಮೇ. ಸೊ ನಾವು ಸ್ವಲ್ಪ ಏನಾದ್ರು ಇದ್ರೆ ಅಡ್ಜಸ್ಟ್ ಮಾಡ್ಕೋತೀವಿ. ಅದನ್ನ ಸುಮ್ಮನೆ ಯಾಕೆ ಹೋಗಿದ್ದು ಅಷ್ಟೆಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ರೀತಿ ಯಾರಾದ್ರೂ ಹಸ್ಬೆಂಡ್ ವೈಫ್ ನಿಮ್ಮ ಮಧ್ಯೆ ಒಗಿ ಅಂತ ಹೇಳೋದು, ಹಸ್ಬೆಂಡ್ ವೈಫ್ ಹಾಗೆ ಇಟ್ಕೊಳ್ಳೋದು, ಹಿಂಗೆ ಏನಾದ್ರು ಜಗಳ ಆಗ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಯೂಸ್ಫುಲ್ ಗಿಫ್ಟ್, ಥ್ಯಾಂಕ್ ಯು ಫಾರ್ ದಿಸ್. ಸೊ ನಾನು ತಂದಿರೋದು ಸಾರ್ಟ್ ಆಫ್ ಬ್ಲ್ಯಾಕ್ ಅಲ್ಲ, ನನಗೆ ಈ ಟೀ ಶರ್ಟ್ ತುಂಬ ಇಷ್ಟ ಆಯಿತು. ಸೊ ಇದೊಂದು ಈ ಕಲರ್ ಅವರಲ್ಲಿ ಇರಲಿಲ್ಲ, ಈ ಗ್ರೇ ಕಲರಲ್ಲಿ. ಆ್ಯಕ್ಚುಲಿ ಇದರಲ್ಲಿ ಗ್ರೇ ಕಲರ್ ಏನಿರಲಿಲ್ಲ ನನಗೆ. ಸೊ ನಾನು ತಂದೆ ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಇದೆ ಅಂತ ಹೇಳಿ. ಇನ್ನೊಂದು ಇದರಲ್ಲಿ ಇದೊಂದು ಬ್ಲ್ಯಾಕ್ ವಿತ್ ಗ್ರೇ ಅವರಿಗೆ ಇಷ್ಟ ಆಗೋದು. ಈ ರೀತಿ ಪ್ರಿಂಟ್ಸ್ ಇದ್ದಿದ್ದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಬಟ್ಟೆ ಕೂಡ ಸ್ವಲ್ಪ ದಪ್ಪ ಇರಬೇಕಂತಾರೆ. ಸೊ ಅಷ್ಟು ದಪ್ಪ ಇಲ್ಲಂದ್ರೂ ಓಕೆ, ಮ್ಯಾನೇಜಬಲ್, ತುಂಬ ಚೆನ್ನಾಗಿ ಡೀಲ್ ಸಿಕ್ತು ಅಂತ ಹೇಳಿ ಈ 2 ಇದನ್ನು. ಮತ್ತೊಂದು ಅಂದರೆ ಇವರು ಇಂದುಲೇಖ ಶಾಂಪೂನ ಯೂಸ್ ಮಾಡ್ತಾರೆ ಯೂಶ್ವಲಿ, ಬಟ್ ಅದು ತುಂಬ ಬಂದ್ಬಿಟ್ಟು ಡ್ರೈ ಥರ ಆಗುತ್ತೆ. ಮತ್ತು ಅವರಿಗೆ ಅದು ಇಷ್ಟ, ಯಾಕಂದರೆ ಅದು ಹೇರ್ಸ್ ಸ್ವಲ್ಪ ರಫ್ ಆದರೆ ತುಂಬ ಹೆಚ್ಚು ಕಾಣಿಸುತ್ತೆ ಅಂತ ಹಿಂಗೆಲ್ಲ ಏನೋ ಅನ್ಕೋತಾರೆ. ಬಟ್ ಇದು ಬಂದ್ಬಿಟ್ಟು ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ. ಇದರಲ್ಲಿ ಚೆನ್ನಾಗಿ ಭೃಂಗರಾಜ್ ಅಂತ ತುಂಬ ಒಂದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ, ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇದೊಂದು ಹೆಲ್ಪ್ ಆಗಬಹುದು ಅಂತ ಹೇಳಿ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಬಿಕಾಸ್ ಈ ಬೆಂಗಳೂರು ನೀರಿಗೆ ಅಲ್ಲ, ಈ ಹಾರ್ಡ್ ವಾಟರ್ಗೆ ತುಂಬ ಕೂದಲ ತುಂಬ ಇದಾಗುತ್ತೆ, ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೆ ಇದನ್ನೊಂದು ಟ್ರೈ ಮಾಡೋಣ ಅಂತ ತೊಗೊಂಡಿದ್ರೆ. ನಾಟ್ ಸೋ ಇನ್ ಬ್ಲ್ಯಾಕ್, ಸ್ವಲ್ಪ ಬ್ರೌನಿಶ್ ಎಲ್ಲ ಮಿಕ್ಸ್ ಇದೆ, ಬಟ್ ಯಾ ಐ ಥಿಂಕ್ ಹಿ ಕ್ಯಾನ್ ಮ್ಯಾನೇಜ್. ನನ್ನ ಹತ್ರ ಇರೋ ಇಂದುಲೇಖನ ಖಾಲಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇವಳು ಇನ್ನೊಂದು ಇಂದುಲೇಖ ಕೊಟ್ಟಿದ್ದಾಳೆ. ಇದು ಹಿಂದೂಸ್ತಾನ್ ಯೂನಿಲಿವರ್ದು ಮಾರ್ಕೆಟೆಡ್ ಪ್ರಾಡಕ್ಟ್ ಅಷ್ಟೇ, ಇದರಲ್ಲಿ ನ್ಯಾಚುರಲ್ ಏನಿರಲ್ಲ, ಅಂದರೆ ಜಸ್ಟ್ ನೇಮ್ ಸೇಕ್ ಮೇಲ್ಗಡೆಯಿಂದ ಹಾಕಿದಂಗೆ. ಬಟ್ ಥ್ಯಾಂಕ್ಸ್. ಯಾವ್ದು ಐ ಮೀನ್ ಆಲ್ ಶಾಂಪೂಸ್ ಆರ್ ದ ಸೇಮ್ ಬೇಸ್ ಮೋಸ್ಟ್ಲಿ. ಸೊ ಯಾವ್ದು ಯೂಸ್ ಮಾಡಿದ್ರು ಒಂದೇ, ಇದನ್ನೇ ಯೂಸ್ ಮಾಡೋದು. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪರ್ಪಲ್. ಈಗ ಬರ್ಬೇಕಂದ್ರೆ ನಾನು 100 ಸಲ ವಿಚಾರ ಮಾಡಿದ್ದೀನಿ. ನನಗೆ ತೊಗೊಂಡು ಬರಲ್ಲ ಬೇಡ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ಫೈನಲಿ ಇರಲಿ, ಒಂದು ಹಟ್ಕೆ ಪ್ರಾಡಕ್ಟ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ರೆಡಿನಾ? ರೆಡಿ, 1 2 3 ಗೋ. ಇದು ಮಂಚೂರಿಯನ್, ಸ್ಪೈಸಿ ಮಂಚೂರಿಯನ್ ಮ್ಯಾಗಿ. ಯೂಶ್ವಲಿ ನಮ್ಮ ಮನೇಲಿ ಮ್ಯಾಗಿ ಪಗ್ಲು ಅಂದರೆ ನನಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ. ಬಟ್ ಡ್ಯೂ ಟು ನಮ್ಮ ಡಯಟ್ ಎಲ್ಲ ಇದರಿಂದ ಸ್ವಲ್ಪ
ತಿನ್ಲಿಕ್ಕೆ ಆಗಲ್ಲ. ಯಾವತ್ತಾದ್ರೂ ಚಿಡ್ಡೆ ಇದ್ದಾಗ ಒಂದೊಂದ್ಸಲ ತಿನ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಪರ್ಪಲಲ್ಲಿ ಇದು ಮಂಚೂರಿಯನ್ ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ, ಅವರಿಗೂ ಇಷ್ಟ. ಮತ್ತು ಸ್ಪೈಸಿ ಎಲ್ಲ ಇದೆ ಇಲ್ಲಿ. ನೀವು ನೋಡ್ಬೋದು ಗಾರ್ಲಿಕ್, ಜಿಂಜರ್ ಮತ್ತು ರೆಡ್ ಚಿಲ್ಲಿ ಅಂತ ತೋರಿಸಿದ್ದಾರೆ. ಸ್ಪೈಸಿ ಅಂದರೆ ಅವರಿಗೆ ತುಂಬ ಇಷ್ಟ. ಸ್ಪೈಸಿ ಊಟ ಯಾವುದೇ ಸ್ಪೈಸಿ ತಿಂದು ತುಂಬ ಇಷ್ಟ ಅವರಿಗೆ. ಸೊ ಇದನ್ನು ಮ್ಯಾಗಿ ನನಗೆ ಇಷ್ಟ. ಸೊ ಎರಡು ಕಾಂಬಿನೇಷನ್ ಇರೋದು ಒಂದು ಸಿಕ್ತು. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ತೊಗೊಂಡ್ಬಂದೆ. ಥ್ಯಾಂಕ್ ಯು. ನಾನು ಇದನ್ನ ತೊಗೊಂಡ್ಬಂದೆ. ದಪ್ಪ ಹೇರ್ಸ್ ಅದಕ್ಕೆ ಯಾವ ನಾರ್ಮಲ್ ಕ್ಲಿಪ್ ತಂದ್ರೆ ಸಾಕಾಗಲ್ಲ. ಕ್ಲಿಪ್ ತರಕಂದ್ರೆ ನನ್ನ ಹತ್ರ ಆಗಲ್ಲ ಅಂತ ಇದನ್ನ ತೊಗೊಂಡೆ. ಮತ್ತೆ ಚಿಕ್ಕದು ಇನ್ನೊಂದಿದೆ, ಯಾವುದು ಏನು ತಿನ್ನಕ್ಕೆ ಐಟಮ್ ತಂದಿಲ್ಲ, ನಂಗೆ ಬೇಜಾರಾಗಬಹುದು ಅಂತ, ತುಂಬಾ ಇಷ್ಟ ಅಂತ. ಹೈಡ್ ಅಂಡ್ ಸಿಕ್ ನನಗೆ ತುಂಬ ಇಷ್ಟ. ಹೈಡ್ ಅಂಡ್ ಸಿಕ್ ತುಂಬ ಅಂದರೆ ತುಂಬ ಇಷ್ಟ. ಮೊದಲೆಲ್ಲ ನಾವು ಹೈಡ್ ಅಂಡ್ ಸಿಕ್ ತಿನ್ಬೇಕಂದ್ರೆ ಏನೋ ತುಂಬ ರಿಚ್ ಇದ್ದವ್ರು ಮಾತ್ರ ತಿಂತಾರೆ ಅನ್ನೋ ಒಂದು ಫೀಲಿಂಗ್ ಬರ್ತಾಯಿತ್ತು. ಹೈಡ್ ಅಂಡ್ ಸಿಕ್ ಅಂದರೆ ಋತಿಕ್ ರೋಷನ್ ಎಲ್ಲ ಬಂದು ತುಂಬ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರು, ಅದು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಬಟ್ ಇವಾಗ ಹೈಡ್ ಅಂಡ್ ಸಿಕ್ ಇಸ್ ಲೈಕ್ ಇಟ್ಸ್ ಲೈಕ್ ಯೆಟ್ ಅನದರ್ ಕಾಮನ್ ಬಿಸ್ಕೆಟ್ ಆಗಿಬಿಟ್ಟಿದೆ. ಬಟ್ ಅದೇ ನಾವು ನಾಸ್ಟಾಲಜಿಯಾ, ಅದು ಆ ಒಂದು ಫೀಲಿಂಗ್ ಏನು ಮರೀಲಿಕ್ಕಾಗಲ್ಲ. ಸೊ ಯಾ, ಥ್ಯಾಂಕ್ ಯು ಫಾರ್ ದಿಸ್. ಎಷ್ಟು ಸ್ಪೆಂಡ್ ಮಾಡಿದೆ ಟೋಟಲ್? ಓಕೆ, ಸೊ ಸ್ಪೆಂಡಿಂಗ್ಸ್ ಐ ಗೆಸ್ ನಿಯರ್ಲಿ 2000 to 2300 ಏನೋ ಇದರಲ್ಲಿ ಬಂದಿದೆ. ಇದು ನಿಮ್ಮದು? ಇದು 1000 ರೂಪಾಯಿ ಒಳಗಡೆ ಎಲ್ಲ. ಬಜೆಟ್ ಗಿರಾಕಿ ಎಲ್ಲರೂ ನಾವು 100 ರೂಪಾಯಿ ಹೋಗಿರ್ಬೋದು ಅಷ್ಟೇ. ಓಕೆ, ಸೊ ಯಾ, ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ನಮಗೆ ಫಾಲೋ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಂಥ ಮತ್ತೆ ಬೇರೆ ಬೇರೆ ವಿಡಿಯೋಸ್ಗಳನ್ನು ತೊಗೊಂಡು ಬರ್ತೀವಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಬಾಯ್.